ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಬ್ಯಾಟರಾಯನಪುರ ಹಳ್ಳಿಕಟ್ಟೆ ಬಳಿ 24 ವರ್ಷಗಳಿಂದ ಬೇಕರಿ ಕಾಂಡಿಮೆಂಟ್ಸ್ ಉದ್ಯಮ ನಡೆಸುತ್ತಿರುವ ಸಣ್ಣ ವ್ಯಾಪಾರಿಯ ಅಂಗಡಿಯ ಗಾಜುಗಳನ್ನು ದುಷ್ಕರ್ಮಿಯ ಹೊಡೆದು ಪುಡಿ ಮಾಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಅಂಗಡಿ ಮಾಲೀಕರು ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದರು. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಠಾಣೆಯಲ್ಲಿ ಕಾದು ಕುಳಿತರೂ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಬ್ಯಾಟರಾಯನಪುರ ಹಳ್ಳಿಕಟ್ಟೆ ಬಳಿ ಸಣ್ಣ ಬೇಕರಿ ಕಾಂಡಿಮೆಂಟ್ಸ್ ಅಂಗಡಿ ಕಳೆದ 24 ವರ್ಷಗಳಿಂದ ಇದೇ ಉದ್ಯಮವನ್ನು ನಡೆಸಿಕೊಂಡು ಜೀವನ ಸಾಗಿಸುತ್ತಿರುವ ವ್ಯಾಪಾರಿ. ಅಲ್ಲದೆ ಅಂಗಡಿ ಮಾಲೀಕನಿಗೆ ಹೃದಯ ಶಸ್ತ್ರಚಿಕಿತ್ಸೆ ನಡೆದಿದ್ದು, ಈ ಘಟನೆ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಆದ್ರೆ ಇದೀಗ ಇದೇ ಅಂಗಡಿಯ ಮೇಲೆ ದುಷ್ಕರ್ಮಿಯು ದಾಳಿ ನಡೆಸಿರುವ ಎಂಬ ಆರೋಪ ಕೇಳಿಬಂದಿದೆ. ಅಂಗಡಿಯ ಗಾಜುಗಳನ್ನು ಹೊಡೆದು ಪುಡಿ ಮಾಡಲಾಗಿದ್ದು, ಈ ಸಂಬಂಧ ಅಂಗಡಿ ಮಾಲೀಕರು ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾರೆ. ಆದರೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಪೊಲೀಸ್ ಠಾಣೆಯಲ್ಲಿ ಕಾದು ಕುಳಿತರೂ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ. ಎಫ್ಐಆರ್ ಕೂಡ ದಾಖಲಿಸಲಿಲ್ಲ ಎಂದು ಆರೋಪಿಸಿದ್ದಾರೆ. ಪೊಲೀಸರ ಸ್ಪಂದನೆ ವಿಳಂಬವಾಗಿದ್ದರಿಂದ ಈ ವಿಚಾರವನ್ನು ಕಾರ್ಮಿಕ ಪರಿಷತ್ ಅಧ್ಯಕ್ಷ ರವಿಶೆಟ್ಟಿ ಬೈಯಂದೂರು ಅವರ ಗಮನಕ್ಕೆ ತರಲಾಗಿದ್ದು, ಪೊಲೀಸರೊಂದಿಗೆ ಮಾತನಾಡಿದ ಬಳಿಕ ದೂರು ದಾಖಲಿಸಿಕೊಡುವುದಾಗಿ ಸ್ಪಂದನೆ ಬಂದಿದೆ ಎನ್ನಲಾಗಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳ ಅಂಗಡಿಗಳ ಗಾಜುಗಳನ್ನೇ ಹೊಡೆದು ಈ ರೀತಿ ದಬ್ಬಾಳಿಕೆ ನಡೆಸಿದರೆ ವ್ಯಾಪಾರಿಗಳು ಸುರಕ್ಷಿತವಾಗಿ ವ್ಯಾಪಾರ ಮಾಡುವುದು ಹೇಗೆ? ಅಂಗಡಿ ಮಾಲೀಕರಿಗೆ ಬೆಂಬಲವಾಗಿ ನಿಂತಿರುವ ಕಾರ್ಮಿಕರ ಪರಿಷತ್ ಅಧ್ಯಕ್ಷ ರವಿಶೆಟ್ಟಿ ಬೈಯಂದೂರು ಅವರು, ನಮ್ಮ ಹಕ್ಕುಗಳನ್ನು ಪಡೆಯುವಲ್ಲಿ ನಾವು ನ್ಯಾಯಬದ್ಧವಾಗಿ ಹೋರಾಟ ಮಾಡೋಣ. ಅನ್ಯಾಯದ ವಿರುದ್ಧ ಕಾನೂನುಬದ್ಧವಾಗಿ ಹೋರಾಡಲು ಅಂಗಡಿ ಮಾಲೀಕರೊಂದಿಗೆ ನಾವು ಸದಾ ಬೆಂಬಲವಾಗಿ ನಿಲ್ಲುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಸಣ್ಣ ವ್ಯಾಪಾರಿಗಳ ಮೇಲೆ ನಡೆಯುವ ದಬ್ಬಾಳಿಕೆಗೆ ಕಡಿವಾಣ ಹಾಕಬೇಕು. ದೂರು ನೀಡಿದವರಿಗೆ ಸೂಕ್ತ ಸ್ಪಂದನೆ ನೀಡಿ ಪ್ರಕರಣ ಬಗ್ಗೆ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯವು ಕೇಳಿಬಂದಿದೆ. ಅಂಡ್ ಮೇಲೆ ಬರೆ ಹಾಕಿಸ್ತೀನಿ, ನೀವು ಕರ್ಕೊಂಡೋಗಿ ಅವನೇ ಕರ್ಕೊಂಡ್ ಬಂದ ಪೊಲೀಸರನ್ನ ಲೆಕ್ಕಾಕಿ ಎಂತ ಸೆಟ್ಟಿಂಗ್ ಇದೆ ಲೆಕ್ಕಾಕಿ ಇಲ್ಲ ಇವಾಗ ಹಿಂಗ ಅಂತ ಗೆಲ್ತಾವನೆ ಡ್ರಾಮಾ ಆಡ್ತಾ ಇದಾರೆ. ಗೆಲ್ತಾವನೆ ಹಂಗೆ ಎಲ್ಲ ಸೆಟ್ಟಿಂಗ್ ಇದೆ, ಎಲ್ಲ ಸೆಟ್ಟಿಂಗ್ ಅವ್ರ ಕಾಡಿಯಲ್ಲಿ ಬಂದ ಆರ್ಟ್ ಆಪರೇಷನ್ ಆಗಿರೋನ್ನ ಅದನ್ನೇ ಆರ್ಟ್ ಆಪರೇಷನ್ ಆಗಿರೋ ಗುಂಡೆ ಅದು ಇದು ನಿಂಗೇನು ಅಧಿಕಾರ ಈಗ ಮುಂದೆ ಯಾವ ಅಧಿಕಾರ ಇದೆ? ನಿನ್ನ ಹೆಂಡತಿಗೆ ಹೋಗಿ ಬೇರೆಯವರಿಗೆ ಆಗ್ತಾ ಮುಂದೆ ಅಂತ ಬೆಳಗ್ಗೆ ನಿನ್ನ ಹೆಂಡತಿ ಅವ್ರಿಗೆ ಯಾಕೆ ಮುಂದೆ ಅಂತ ನಿಮ್ಮ ಹೆಂಡತಿನ ನೀವು ಅವ್ರಿಗೆ ಯಾಕೆ ಹೇಳ್ತಿದ್ಯಾ? ಹೇಳು ನಿಮ್ಮ ಹೆಂಡತಿಗೆ ಹೇಳು ಮುಂದೆ ಅಂತ ಮಾತಾಡ. ಅಧಿಕಾರ ಏನಿದೆ? ಯಾವನಿಗೆ ಹೇಳ್ತಾನಂತೆ ಗಂಡರಿಗೆ ಅವನೇ ಮಾಡ್ಲಿ ಬರ್ರಿ ಬಿಟ್ಟು ಕಳಿಸ್ರಿ ಏನ್ ಸೆಟ್ಟಿಂಗ್ ಮಾಡಿ ಊಟ ಇಡಲ್ವಾ? ಅಲ್ಲ ಸರ್, ಅವ್ರ ಹೆಂಡತಿ ಬಂದು ಇದ್ ಮಾಡ್ತಾ ಇದಾರೆ ನೋಡಿ ಅವ್ರ ಅದಕ್ಕೆ. ಹಾಯ್ ಸ್ನೇಹಿತರೆ, ಏನು ಇವಾಗ ಬ್ಯಾಟರಾಯನಪುರದಲ್ಲಿ ಗಲಾಟೆ ಆಯಿತು. ಅದ್ರ ವಿರುದ್ಧವಾಗಿ 3 ದಿನ ಆಗಿದೆ. 3 ದಿನ ಆದರೂ ಕೂಡ ಸ್ಟೇಷನ್ನಿಂದ ಕಂಪ್ಲೇಂಟ್ ತಗೊಂಡಿಲ್ಲ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ರವಿಶೆಟ್ಟಿ ಬೈಯಂದೂರು ಸರ್ ಅವರು ಕರ್ಕೊಂಡು ಇದು ಮಾಡಿದ್ದಾರೆ. ನೋಡಿ ಪಾಪ ಬೇಕರಿ ಕಾನ್ವೆಂಟ್ಸ್ ಎಲ್ಲ ಗ್ಲಾಸ್ ಹೊಡೆದಿದ್ದಾರೆ, ನೀವು ನೋಡ್ತಾ ಇದ್ದೀರಾ ನೋಡಿ, ಗ್ಲಾಸ್ ಎಲ್ಲ ಹೊಡೆದಿದ್ದಾರೆ. ತಕ್ಷಣ ಕಲ್ಸಿ, ಇಲ್ಲ ಹೆಣ್ಮಕ್ಳು ಹೊಡಿತಾರೆ, ಕಲ್ಸ್ಬಿಡಿ. ಹೆಣ್ಮಕ್ಳು ಹೊಡಿತಾರೆ. ಈಗ ಹೆಣ್ಮಕ್ಳು ಹೊಡೋಕ್ಕಿಂತ ಮೊದಲು ಕಲ್ಸಿ. ಏನ್ ತಿಳ್ಕೊಂಡಿದ್ದಾಳು ತಂದು? ಯಾರು ಹೋಗಂಗಿಲ್ಲ, ಮಾತಾಡಂಗಿಲ್ಲ. ಬನ್ನಿ, ಕಾನೂನಿದೆ. ಮಾಡೋನು ಏನು ಮಾಡಿಲ್ಲ, ಎಲ್ಲಾರು ಬೀದಿಗೆ ಇದೇ ಮಾಡ್ಬೇಕಾ? ವ್ಯಾಪಾರ ಮಾಡೋದು ಬೇಡವಾ?
ಒಳ್ಳೆ ಗಿಂಡ್ತಾ ಇದ್ದಾನೆ ಹೊಟ್ಟೆಗೆ ನೋಡ್ತಾ ಇದ್ದೀನಿ ಪೊಲೀಸ್ ಗಿಂಡ್ತಾ ಇದ್ದಾನೆ. ಕರ್ಕೊಂಡು ಹೋಗುವಂತನಾ ಇಲ್ಲಿ ಬೀಜ ಒದೆಗಳು ಅಂತ ಇಲ್ಲಿದ್ರು ನೋಡಿ ಹೆಣ್ಮಕ್ಳು ಹೊಡಿತಾರೆ, ನೆನ್ಪಿಟ್ಕೊಳ್ಳಿ ಅವರಿಗೆ, ಇದು ನೆನ್ಪಿಟ್ಕೊಳ್ಳಿ. ಅಲ್ಲ ಇವಾಗ ಬಂದು ಗಂಡ ಏನು ತಪ್ಪು ಮಾಡಿಲ್ಲ ಅಂತಲ್ಲ, ಆ ಅಮ್ಮ ಪಾಪ ಹಾರ್ಟ್ ಪೇಷಂಟ್ ಇಟ್ಕೊಂಡಿರೋರಲ್ವಾ. ಇವಾಗಲೂ ಕುಡ್ದವನು ಅವನು, ಹೇಳಪ್ಪ. ಅಲ್ಲ ನನ್ ಗಂಡ ಮಾಡದೇ ಇರೋ ತಪ್ಪೇನ್ ಮಾಡಿಲ್ಲ, ಎಲ್ಲರೂ ಬಂದ್ ಮಾಡ್ಬಿಟ್ರೆ ವ್ಯಾಪಾರ ಮಾಡೋದು ಬೇಡವಾ? ಖಾಲಿ ಬಿಡ್ತೀನಿ ತಪ್ಪಾಯ್ತು ಅಂತ ಸರ್. ಮೊನ್ನೆ ಇವತ್ತು ನೋಡಿ ಹೆಂಗ ಆಡ್ತಾಳೆ, ನಿನ್ನೆ ಹಂಗೆ ಅಂದು ಫೋನ್ ಏನ್ ಮಾಡ್ತೀನಿ ಇತ್ತು ನಾನು ಮಾಡ್ಕೊಡೋದು, ಏನ್ ಮಾಡ್ಬಿಟ್ಟು ಕಂಪ್ಲೇಂಟ್ ಮಾಡುವಂದ್ರೆ ಇಬ್ಬರು ಗಂಟೆ ಹೇಳ್ತೀನಿ. ಯಾರು ಫೋನ್ ಮಾಡಿದ್ದವ್ರು ಯಾರು? ನಾನು ಇಲ್ಲಿದ್ದೀನಿ ಅಂತ ಹೇಳಿ ಲಿಂಗರಾಜ್ ಅವ್ರಿಗೆ ಬರಕ್ಕೆ ಹೇಳಿ. ಇಲ್ಲಿ ಲಿಂಗರಾಜ್ ಅವ್ರು ನಿಮ್ಗೆ ಕಾಲ್ ಮಾಡ್ಬೇಕು, ಎಸ್ ಪಿ ಅಲ್ವಾ ಅವರು? ಲಿಂಗರಾಜ್ ಅವ್ರಿಗೆ ಇಲ್ಲಿ ಬರಕ್ಕೆ ಹೇಳಿ, ನಾನು ಇಲ್ಲಿದ್ದೀನಿ ಅಂತ ಹೇಳಿ ಬರಕ್ಕೆ ಹೇಳಿ. ಬೇಕ್ರಿ ಹತ್ರ ಬರಕ್ಕೆ ಹೇಳಿ ಹೇಳ್ತೀನಿ ಲಿಂಗರಾಜ್ ಅವರಿಗೆ.